ಎಲ್ಲ ಗಣ್ಯಾತಿ ಗಣ್ಯರು ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ತಮ್ಮ ಸಂತಾಪಗಳನ್ನು ಸೂಚಿಸ್ತಾ ಇದ್ದಾರೆ. ಇದೀಗ ಪ್ರಧಾನಿ ಮೋದಿಯವರು ಕೂಡ ಈ ಹಾಸನದ ಘಟನೆಗೆ ತಮ್ಮ ಸಂತಾಪಗಳನ್ನು ಸೂಚಿಸಿದ್ದಾರೆ. ಹೃದಯ ವಿದ್ರಾವಕ ಘಟನೆ ಆಗಿರುವಂಥದ್ದು. ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ, ಸಾವನ್ನಪ್ಪಿರುವಂಥವರಿಗೆ, ಜೊತೆಗೆ ಅವರ ಕುಟುಂಬಸ್ಥರಿಗೆ ಶಕ್ತಿ ಭರಿಸುವ ದೇವರು ಶಕ್ತಿಯನ್ನು ಕೊಡಲಿ, ದುಃಖವನ್ನು ಭರಿಸುವಂಥ ಶಕ್ತಿಯಿಂದ. ಜೊತೆಗೆ ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರಧನವನ್ನು ಘೋಷಿಸಿದ್ದಾರೆ ಮತ್ತು ಗಾಯಾಳುಗಳಿಗೆ 50,000 ತಲಾ ಪ್ರತ್ಯೇಕವಾಗಿ 50,000 ಪರಿಹಾರ ಧನವನ್ನು ಪ್ರಧಾನಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಅದು ಏನೇ ಇರಬಹುದು, ರಾಜಕೀಯ ನಾಯಕರ ಒಂದಷ್ಟು ಹೇಳಿಕೆಗಳು, ಸಂತಾಪಗಳು, ಮರುಕಪಡುವಂಥದ್ದು, ದುಃಖವನ್ನು ವ್ಯಕ್ತಪಡಿಸುವಂಥದ್ದು ಎಲ್ಲವೂ ಒಂದು ಕಡೆ ಆದರೆ, ಹೋದಂಥ ಜೀವಗಳಿಗೆ ಹೇಗೆ ಬೆಲೆ ಕಟ್ಟೋದು, ಆ ಕುಟುಂಬಸ್ಥರಿಗೆ ಆ ನೋವನ್ನು ಹೇಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಕಣ್ಣೆದುರು ಹೆತ್ತಂತಹ ಮಕ್ಕಳು ಸಾವನ್ನಪ್ಪಿ ಬಿಟ್ಟರೆ ಹೇಗೆ ಅದನ್ನು ಸಹಿಸಿಕೊಳ್ಳುವಂಥದ್ದು. ಇಫ್ ಇನ್ ಕೇಸ್ ಇನ್ನೊಬ್ಬ ಮಗನೋ ಮಗಳೋ ಇದ್ದರೆ ಓಕೆ, ಬಟ್ ಯಾರಾದರೂ ಸಿಂಗಲ್ ಚೈಲ್ಡ್ ಪೇರೆಂಟ್ಸ್ ಇದ್ದರೆ, ಏನಾದರೂ ಮಕ್ಕಳಿಗೆ ಒಬ್ಬನೇ ಒಬ್ಬ ಮಗ, ಒಬ್ಬಳೇ ಒಬ್ಬಳು ಮಗಳು ಇದ್ದಿದ್ದ ಅಂಥವರ ಪರಿಸ್ಥಿತಿಯನ್ನು ತಾವು ಯೋಚಿಸಬೇಕು. ಇಲ್ಲಿ ಹೆಚ್ಚಾಗಿ ಯುವಕರೇ ಭಾಗಿಯಾಗಿರುವಂಥ ಕಾರಣ 17ರಿಂದ 22 ವರ್ಷದ ಒಳಗಿನ ಯುವಕರೇ ಹೆಚ್ಚಾಗಿ ಸಾವನ್ನಪ್ಪಿರುವಂಥದ್ದು. ರಾತ್ರಿ ದುರಂತ ಆದಂಥ ಕ್ಷಣಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಮುಖ್ಯಮಂತ್ರಿಗಳು ಆ ಕ್ಷಣಕ್ಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. 5 ಲಕ್ಷ ರು ಪರಿಹಾರ, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಭರಿಸ್ತೇವೆ ಅನ್ನುವಂಥ ಒಂದು ಭರವಸೆ ಘೋಷಣೆ